ಸ್ನೇಹಿತರೆ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅಮೌಂಟು ಯಾರ್ಯಾರಿಗೆ ಬಂದಿಲ್ಲ ಅಂಥವರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮಗೆ ಯಾವ ದಿನಾಂಕದಂದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಅಮೌಂಟು ಜಮಾ ಆಗುತ್ತದೆ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ಅಫಿಷಿಯಲ್ ಮಾಹಿತಿಯಾಗಿದ್ದು ಅದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹಾಗೂ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾವು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಿದ್ದೇವೆ, ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿ ಅಂತಂದರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಇದು ಈಗಿನ ಪ್ರೆಸೆಂಟ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಮಹಿಳಾ ಕಲ್ಯಾಣ ಯೋಜನೆಯಾಗಿದ್ದು, ಕರ್ನಾಟಕ ರಾಜ್ಯದಾದ್ಯಂತ ಮಹಿಳೆಯರಿಗೆ ಆರ್ಥಿಕ ಸಹಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಮಹಿಳೆಯರು ಸಬಲೀಕರಣ ಗೃಹಲಕ್ಷ್ಮಿ ಯೋಜನೆ ಸಹಕಾರಿಯಾಗಿದ್ದರೂ ಇತ್ತೀಚೆಗೆ ಕಂತುಗಳು ಬಿಡುಗಡೆ ವಿಳಂಬವಾಗುತ್ತಿರುವುದು ಫಲಾನುಭವಿಗಳಿಗೆ ಕೊಂಚ ಆತಂಕ ಮೂಡಿಸಿದೆ. ಹೌದಲ್ಲ ಸ್ನೇಹಿತರೆ? ಇತ್ತೀಚೆಗೆ ಕಂತುಗಳು ಬೇಗ ಬೀಳ್ತಲ್ಲ ಹಾಗೂ ತಿಂಗಳಿಗೆ ಸರಿಯಾಗಿ ಬೀಳ್ತಾ ಇಲ್ಲ ಅಂತ ಬಹಳಷ್ಟು ಮಹಿಳೆಯರು ದೂರುಗಳು ಸಲ್ಲಿಸಿದ್ದಾರೆ ಸ್ನೇಹಿತರೆ. ಹಾಗೂ ಕೆಲವೊಂದು ಕಂತುಗಳು ಎಲೆಕ್ಷನ್ ಅಥವಾ ಉಪಚುನಾವಣೆ ಇನ್ನಿತರ ಕಾರಣಗಳಿದ್ದಾಗ ಮಾತ್ರ ಜಮಾ ಆಗುತ್ತವೆ. ಹಾಗೂ ಇದರ ಬಗ್ಗೆ BJP ಸರ್ಕಾರವು ತುಂಬ ಟೀಕೆಯನ್ನು ಮಾಡ್ತಾ ಬಂದಿದೆ ಸ್ನೇಹಿತರೆ. ನೀವು ಚುನಾವಣೆಗೆ ಮಾತ್ರವೇ ಗೃಹಲಕ್ಷ್ಮಿ ಹಣವನ್ನು ನೀಡುತ್ತೀರಾ ಅಂತ ತುಂಬ ಹೇಳಿಕೆಗಳು BJP ಸರ್ಕಾರದಿಂದ ತುಂಬ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗೂ ಕಾಂಗ್ರೆಸ್ ಸರ್ಕಾರದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಅಧಿಕೃತ ಮಾಹಿತಿ 15ನೇ ಕಂತಿನ ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ನೋಡಿ, ಯಾವ ದಿನಾಂಕದಂದು ನಿಮಗೆ 15ನೇ ಕಂತಿನ ಅಮೌಂಟ್ ಬರುತ್ತದೆ ಅಂತ ವಿಡಿಯೋದ ಕೊನೆಯಲ್ಲಿ ಹೇಳ್ತೀವಿ, ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿ 15ನೇ ಕಂತಿನ ಭರವಸೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ. ಅದು ಯಾವಾಗ ಅಂತಂದರೆ ನೋಡಿ, ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗೃಹಲಕ್ಷ್ಮಿ 15ನೇ ಕಂತಿನ ಹಣವನ್ನು ಮುಂದಿನ 3 ರಿಂದ 4 ದಿನಗಳವರೆಗೆ, ಅಂದರೆ ಸ್ನೇಹಿತರೆ ಇವಾಗ ಆಲ್ರೆಡಿ ಕೆಲವರಿಗೆ ಅಮೌಂಟು ಜಮಾ ಆಗಿದೆ. ಇನ್ನು ಯಾರಿಗೆ ಅಮೌಂಟ್ ಬಿದ್ದಿಲ್ಲ ಅಂಥವರಿಗೆ ಕೇವಲ 3 ರಿಂದ 4 ದಿನಗಳಲ್ಲಿ ನಿಮಗೆ ಅಮೌಂಟ್ ಜಮಾ ಆಗುತ್ತೆ ಅಂತ ಅಧಿಕೃತ ಮಾಹಿತಿ ಇದೆ ಸ್ನೇಹಿತರೆ. ಆದ್ದರಿಂದ ವೇಟ್ ಮಾಡಿ, ನಿಮಗೆ ಖಂಡಿತವಾಗಿಯೂ ಅಮೌಂಟ್ ಬಿದ್ದೇ ಬೀಳುತ್ತೆ. ಯಾರಿಗೆ ಬಿದ್ದಿಲ್ಲ ಅಂಥವರು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುತ್ತಲ್ಲ ಸ್ನೇಹಿತರೆ, ಆ ಇಲಾಖೆಯನ್ನು ಸಂಪರ್ಕಿಸಬಹುದು. ಹಾಗೂ ಮತ್ತು ನಿಮ್ಗೆ ಏನಾದರೂ ಬಿದ್ದಿಲ್ಲಪ್ಪ ಅಂತಾರೆ ಏನೇನು ಮಾಡಬಹುದು ಅಂತ ನಾವು ಒಂದಿಷ್ಟು ಅಪ್ಡೇಟನ್ನ ಹೇಳಿದ್ದೀವಿ ನೋಡಿ ಸ್ನೇಹಿತರೆ. ನೋಡಿ, ನಿಮ್ಮ ಬ್ಯಾಂಕ್ ಖಾತೆಗೆ ಮೊದಲು ಡೆಬಿಟ್ ಆಗಿದ್ದೆಲ್ಲ ಚೆಕ್ ಮಾಡ್ಕೊಳ್ಳಿ. ಡೆಬಿಟ್ ಇತ್ತಪ್ಪ ಅಂದರೆ ಕಂಪಲ್ಸರಿ ಬಂದೇ ಬರ್ತವೆ ಅಂತ ಅರ್ಥ. ನೋಡಿ, ಡಿಸೆಂಬರ್ 18, 2024 ಮೊದಲು ಹಣ ಬರಬಹುದು ಅಂತ ಹೇಳ್ತಾರೆ. ಅಂದರೆ ಆಲ್ರೆಡಿ ಇವಾಗ ಕೆಲವೊಂದಿಷ್ಟು ಮಂದಿಗೆ ಅಮೌಂಟ್ ಬಿದ್ದಿದೆ, ಇನ್ನು ಯಾರಿಗೆ ಬಿದ್ದಿಲ್ಲ ಅಂಥವ್ರಿಗೆ ಕಂಪಲ್ಸರಿ ಡಿಸೆಂಬರ್ 18 ಒಳಗೆ ಅಮೌಂಟ್ ಜಮಾ ಆಗೇ ಆಗುತ್ತೆ ಸ್ನೇಹಿತರೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಈ ಡೇಟ್ ಮಾತ್ರ ಕಂಪಲ್ಸರಿ ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಏನು ಮಾಡಬೇಕು ಗಮನಿಸಿ. ಗೃಹಲಕ್ಷ್ಮಿ ಫಲಾನುಭವಿಗಳು ಸೇರಿದಂತೆ ಎಲ್ಲ ಸರ್ಕಾರಿ ಯೋಜನೆಗಳ ಲೈವ್ ಅಪ್ಡೇಟ್ಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾವು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಿಡಿಯೋಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಹಾಗೂ ನಮ್ಮ ಚಾನಲ್ನಲ್ಲಿ ಗೃಹಲಕ್ಷ್ಮಿಯ ಲೈವ್ ಅಪ್ಡೇಟ್ಗಳು ನೀಡ್ತಾ ಇರ್ತೀವಿ. ಆದ್ದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ವಿಡಿಯೋಗಳನ್ನು ನೋಡ್ತಾ ಇರಿ ಸ್ನೇಹಿತರೆ. ನೋಡಿ, ಗೃಹಲಕ್ಷ್ಮಿ ಅಮೌಂಟು ಬಹಳ ಜನರಿಗೆ ಉಪಯುಕ್ತವಾಗಿದೆ ಅಂತ ನಾವು ಭಾವಿಸ್ತೇವೆ. ಧನ್ಯವಾದಗಳು ಸ್ನೇಹಿತರೆ. ಹೀಗೆ ವಿಡಿಯೋಗಳನ್ನು ನೋಡ್ತಾ ಇರಿ. ಶುಭವಾಗಲಿ.